2024 ಮತ್ತು 25ನೇ ಸಾಲಿನ ರಂಗೋತ್ಸವ ಎನ್ನುವ ಶಿಕ್ಷಣ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ಬಹಳ ದೇಶದ ವೈವಿಧ್ಯತೆಯ ಕಾರ್ಯಕ್ರಮಗಳನ್ನು ಇದರಲ್ಲಿ ತೊಡಗಿಸಿದ್ದಾರೆ. ಶಾಲೆಗಳಲ್ಲಿ ಶಿಕ್ಷಣದ ಅದರೊಟ್ಟಿಗೆ ರಂಗದ ವಿಷಯಗಳನ್ನು ಜೋಡಿಸಿಕೊಂಡಿದ್ದಾರೆ. ಆದರೆ ಈ ಜೋಡಿಸುವುದರೊಳಗೆ ತುಳುವರ ಭಾವನೆಗಳಿಗೆ ಧಕ್ಕೆ ಮಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಏನೇನು ಹೇಳಿದರೆ ಇದರಲ್ಲಿ ನೋಡಿ, ಎಲ್ಲ ರೀತಿಯ ವಿವಿಧ ರಾಜ್ಯದ ವಿವಿಧ ಕಲೆಗಳನ್ನು ಪ್ರದರ್ಶಿಸುವಂಥದ್ದು. ಆದರೆ ಇದರಲ್ಲಿ ಭೂತಾರಾಧನೆ ದೈವಾರಾಧನೆಯನ್ನು ಸೇರಿಸಿಕೊಂಡಿದ್ದಾರೆ. ದೈವಾರಾಧನೆ ಭೂತಾರಾಧನೆ ಯಾವುದೇ ರೀತಿಯ ಕಲೆಗಳಲ್ಲ, ಇದು ನಮ್ಮ ನಂಬಿಕೆ, ತುಳುವರ ನಂಬಿಕೆ. ಇದನ್ನು ನೀವು ಘಾಸಿ ಮಾಡುವ ರೀತಿಯಲ್ಲಿ ವೇದಿಕೆಗಳಲ್ಲಿ ಪ್ರದರ್ಶಿಸುವುದು ತಪ್ಪಾಗ್ತದೆ. ಕಳೆದ ವರ್ಷ ಸುನಿಲ್ ಕುಮಾರ್ ಅವರು ಇದನ್ನು ಪ್ರಶ್ನಿಸಿದ್ದಾರೆ. ಆಗ ಮಧು ಬಂಗಾರಪ್ಪರವರು ಶಿಕ್ಷಣ ಸಚಿವರಾಗಿದ್ದರು, ಈಗಲೂ ಅವರೇ ಶಿಕ್ಷಣ ಸಚಿವರಾಗಿದ್ದಾರೆ. ಆಗ ನಾವು ಪ್ರಶ್ನೆ ಮಾಡಿದಾಗ ಅದನ್ನು ತೆಗಿತೇವೆ ಅನ್ನೋ ಮಾತನ್ನು ಮಧು ಬಂಗಾರಪ್ಪರು ಕೊಟ್ಟಿದ್ದಾರೆ, ಕಳೆದ ವರ್ಷ ತೆಗೆದಿದ್ದಾರೆ. ಆದರೆ ಈ ವರ್ಷ ಪುನರಾವರ್ತನೆ ಆಗಿದೆ. ನಿಮ್ಮ ಅಧಿಕಾರಿಗಳಿಗೆ, ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಸರಿಯಾಗಿ ಗೈಡ್ಲೈನ್ಸ್ ಕೊಡಬೇಕು. ಯಾಕೆ ಹೇಳಿದರೆ, ನೀವು ತುಳುವರ ಭಾವನೆಗಳಿಗೆ ಧಕ್ಕೆ ಆಗಿಕೊಂಡು ಅಥವಾ ಧರ್ಮಕ್ಕೆ ಧಕ್ಕೆಯಾಗಿ ಆಗುವಂಥ ಇನ್ನಿತರ ಕಲೆಯ ವಿಚಾರದಲ್ಲಿ ಇದನ್ನು ಸೇರಿಸಿಕೊಳ್ಳುವುದು ತಪ್ಪು. ಯಾಕೆಂದರೆ ಯಾವುದೇ ರೀತಿಯ ವೇದಿಕೆ ಪ್ರದರ್ಶನಗಳಲ್ಲ, ಇದಕ್ಕೆ ಅದರದೇ ಆದ ಕಟ್ಟುಪಾಡುಗಳಿವೆ. ಇದು ಭೂತಾರಾಧನೆ ದೈವಾರಾಧನೆ ಅನ್ನೋದು ಅದರ ದೇವಸ್ಥಾನದ ಕೊಡಿ ಅಡಿಯಲ್ಲಿ ಆಗುವಂಥದ್ದು. ಅದನ್ನು ಸಿಕ್ಕ ಅಲ್ಲಿ ವೇದಿಕೆ ಛದ್ಮವೇಷಗಳಲ್ಲಿ ಮಾಡುವಂಥದ್ದಲ್ಲ. ದಯವಿಟ್ಟು ಶಿಕ್ಷಣ ಇಲಾಖೆಯ ಸಚಿವರು ಮಧು ಬಂಗಾರಪ್ಪರು ಇದರ ಬಗ್ಗೆ ಸ್ವಲ್ಪ ಕೂಲಂಕುಷವಾಗಿ ಪರಿಶೀಲಿಸಬೇಕು ಮತ್ತು ಅಧಿಕಾರಿಗಳಿಗೆ ಸ್ಪಷ್ಟವಾದ ನಿದರ್ಶನವನ್ನು ಕೊಡಬೇಕು. ಇಲ್ಲದಿದ್ದರೆ ಪ್ರತಿಯೊಂದು ತುಳುವರ ಭಾವನೆಗಳಿಗೆ ಧಕ್ಕೆ ಆಗ್ತದೆ. ಇದನ್ನು ನಾವು ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಖಂಡಿಸ್ತೇವೆ. ಎಲ್ಲಿಯಾದರೂ ಶಿಕ್ಷಣ ಇಲಾಖೆಯವರು ಇದನ್ನು ಬೇಜವಾಬ್ದಾರಿತನ ತೋರಿಸಿದ್ದಲ್ಲಿ ನಾವು ಮುಂದಿನ ದೊಡ್ಡ ರೀತಿಯಲ್ಲಿ ಇದನ್ನು ಉಗ್ರವಾಗಿ ಖಂಡಿಸ್ತೇವೆ ಮತ್ತು ಅಧಿಕಾರಿಗಳಿಗೆ ನಾವು ಯಾವ ರೀತಿಯಲ್ಲಿ ಪ್ರಶ್ನೆ ಮಾಡಬೇಕು ಅದನ್ನು ನಾವು ಮಾಡ್ತೇವೆ ಮುಂದಿನ ದಿನಗಳಲ್ಲಿ. ಈ ಕೂಡಲೇ ಕೊಟ್ಟಿರುವಂಥ ಸರ್ಕ್ಯುಲರ್ ಏನಿದೆ, ಎಲ್ಲ ಶಿಕ್ಷಣ ಇಲಾಖೆಯಿಂದ ಕಳಿಸಿದಂಥ ಸರ್ಕ್ಯುಲರ್ ಏನಿದೆ ಅದನ್ನು ಮರುಪರಿಶೀಲನೆ ಮಾಡಿ ಅದನ್ನು ತಿದ್ದುಪಡಿ ಮಾಡಬೇಕು. ಇಲ್ಲದಿದ್ದರೆ ನಾವು ಉಗ್ರವಾಗಿ ಖಂಡಿಸ್ತೇವೆ ಅಂತ ಈ ಮೂಲಕ ಹೇಳುತ್ತೆ. ಬೊಂಬೆ ಆಟ, ಕೋಲಾಟ, ಈ ರೀತಿಯ ಕರ್ನಾಟಕದ ಬೇರೆ ಬೇರೆ ಕಲೆಗಳಿಗೆ ವಿಶೇಷವಾಗಿ ಅವಕಾಶ ಕೊಟ್ಟು ಮುಂದಿನ ಪೀಳಿಗೆಗೆ, ಮಕ್ಕಳಿಗೆ ಅದನ್ನು ತೋರಿಸ್ಕೊಡ್ಬೇಕು ಅಂತೇಳುವಂಥ ಚಿಂತನೆಯೊಂದಿಗೆ ಇವತ್ತು ರಾಜ್ಯ ಸರ್ಕಾರ ಮಾಡಿದಂಥ ಆದೇಶದಲ್ಲಿ ಮನೋರಂಜನೆಗಳ ಸಾಲಿನಲ್ಲಿ ಭೂತಾರಾಧನೆಯನ್ನು ಸೇರಿಸಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಆದೇಶ ಬಹಳ ಮನಸ್ಸಿಗೆ ನೋವಾಗುವಂಥ ಆದೇಶ. ಈ ಆದೇಶವನ್ನು ಸರಿಪಡಿಸ್ಕೊಡ್ಬೇಕು. ಈ ಆದೇಶದಲ್ಲಿ ಭೂತಾರಾಧನೆಯನ್ನು ತೆಗೆದು ಆದೇಶವನ್ನು ಮಾಡಬೇಕು ಅಂತ ಹೇಳುವಂಥದ್ದು ಕೂಡ ಇವತ್ತು ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ. ದೈವಾರಾಧನೆ ಎನ್ನುವುದು ತುಳುನಾಡಿನ ಈ ಮಣ್ಣಿನ ಸಾವಿರಾರು ವರ್ಷಗಳಿಂದ ನಡೆಯುವಂಥ ನಮ್ಮ ವಿಶೇಷವಾದಂಥ ಒಂದು ಭಕ್ತಿಯ ಒಂದು ವಿಚಾರ. ಈ ಭಕ್ತಿಯ ವಿಚಾರವನ್ನು ಮನೋರಂಜನೆಗೆ ಹೋಲಿಕೆ ಮಾಡಿದ್ದು ಸರ್ಕಾರದ ವಿಶೇಷವಾದಂಥ ಒಂದು ತಪ್ಪು ಗ್ರಹಿಕೆ. ಸರ್ಕಾರದಲ್ಲಿ ಕೂತಂಥ ಮಂತ್ರಿಗಳಿಂದ ಹಿಡಿದು ಎಲ್ಲ ಬಂಧುಗಳಿಗೆ ಭೂತಾರಾಧನೆ ಬಗ್ಗೆ ವಿಶೇಷವಾಗಿ ಗೊತ್ತಿದ್ದು ಈ ರೀತಿಯ ತಪ್ಪನ್ನು ಮಾಡ್ತಾರೆ ಅಂತೇಳಿ ಆದರೆ ಎಲ್ಲೋ ಒಂದು ಕಡೆ ಟೇಕನ್ ಫಾರ್ ಗ್ರಾಂಟೆಡ್ ಅಂತೇಳೋ ರೀತಿಯಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ಮಾಡುವಂಥದ್ದು ಈ ಕಾಂಗ್ರೆಸ್ನ ಆಡಳಿತದಲ್ಲಿ ನಿರಂತರವಾಗಿ ನಡೆಯುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಇವತ್ತು ಕೊಟ್ಟಂಥ ಆದೇಶಗಳೇನಿದೆ ಅದರಲ್ಲಿ ಭೂತಾರಾಧನೆಯನ್ನು ಮನೋರಂಜನಾ ಕಾರ್ಯಕ್ರಮ ರಂಗೋತ್ಸವದಲ್ಲಿ ಸೇರಿಸ್ಕೊಂಡಿದ್ದು ಕರಾವಳಿಯ ತುಳುನಾಡಿನ ಎಲ್ಲ ದೇವಭಕ್ತರಿಗೆ ವಿಶೇಷವಾಗಿ ಮನಸ್ಸಿಗೆ ನೋವಾಗಿದೆ. ಈ ನೋವನ್ನು ಸರಿಪಡಿಸ್ಕೊಳ್ಬೇಕು ಅಂತೇಳಿ ಆದರೆ ಸರ್ಕಾರ ಕೊಟ್ಟಂಥ ಈ ಆದೇಶದ ಪರವಾಗಿ ಅವರು ಕೊಟ್ಟಂಥ ಆದೇಶವನ್ನು ಹಿಂಪಡ್ಕೊಳ್ಳೋದು ಮಾತ್ರವಲ್ಲದೆ ಈ ದೈವಾರಾಧನೆಗೆ ಒಂದು ಆ ಭಕ್ತಿಗೆ ಮಾಡಿದಂಥ ಒಂದು ಅನ್ಯಾಯಕ್ಕೆ ಅವರು ಸರ್ಕಾರ ಇದನ್ನು ಕ್ಷಮೆಯಾಚಿಸುವಂಥ ಕೆಲಸ ಕಾರ್ಯಗಳು ಆಗಬೇಕು. ತಪ್ಪು ಮಾಡಿದವರಿಗೆ ದೈವ ಯಾವತ್ತೂ ಬಿಟ್ಟಿಲ್ಲ, ಅನ್ಯಾಯ ಮಾಡಿದವರಿಗೆ ಯಾವತ್ತೂ ಬಿಟ್ಟಲ್ಲ. ಹಾಗಾಗಿ ದೈವದ ಈ ರೀತಿಯ ಒಂದು ರಂಗೋತ್ಸವದಲ್ಲಿ ಮನೋರಂಜನೆಗೆ ಸೇರಿಸ್ಕೊಂಡಿದ್ದು ಇದು ನಿಮ್ಮ ತಪ್ಪಿನ ಪ್ರತೀತಿ. ಇದಕ್ಕೆ ದೈವದ ಶಾಪಗಳು ಅಂತೂ ನಿಮಗೆ ತಟ್ಟುವಂಥದ್ದು 100ಕ್ಕೆ 100 ಸತ್ಯ ಅಂತ ಹೇಳೋದು ಹೇಳ್ತೇನೆ. ಇದು ಸರಿಯಾಗಬೇಕು ಅಂತ ಹೇಳಿದರೆ ನಿಮ್ಮ ತಪ್ಪಿನ ಅರಿವಾಗಿ ದೈವದ ಹತ್ರ ಕ್ಷಮೆಯಾಚನೆಯನ್ನು ಮಾಡ್ತಾ ನೀವು ಹೊಸತಾದ ಆದೇಶವನ್ನು ಕೊಡಬೇಕು ಅಂತೇಳಿ ನಾವು ಇದನ್ನು ಭಾಳ ದೊಡ್ಡ ರೀತಿಯಲ್ಲಿ ಹೋರಾಟವನ್ನು ಮಾಡೋದಂತೂ ನಿಶ್ಚಿತ. ಮನುಷ್ಯರಿಗೆ ನೀವು ಅನ್ಯಾಯವನ್ನು ಮಾಡ್ತೀರಿ, ದೈವಕ್ಕೂ ಅನ್ಯಾಯವನ್ನು ಮಾಡಿದಾಗ ಸುಮ್ಮನೆ ಕೂತ್ಕೊಳ್ಳುವಂಥ ಇತಿಹಾಸವೇ ಇಲ್ಲ. ಮತ್ತು ದೈವಕ್ಕೆ ಅನ್ಯಾಯ ಮಾಡಿದಂಥ ಸಂದರ್ಭದಲ್ಲಿ
ದೈವ ಅದಕ್ಕೆ ಶಿಕ್ಷೆಯನ್ನು ಕೊಟ್ಟದ್ದು ಕೂಡ ಕರಾವಳಿಯ ತುಳುನಾಡಿನಲ್ಲಿ ನಾವು ನೋಡಿದ್ದೇವೆ. ಹಾಗಾಗಿ ಇದಕ್ಕೆ ನಾವು ಜನ ಎಲ್ಲ ನಮಗೆ ಬೆಂಬಲವನ್ನು ಕೊಡ್ತಾರೆ. ಈ ಬೆಂಬಲವನ್ನು ಹಿಡ್ಕೊಂಡು ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ವಿರುದ್ಧವಾಗಿ ಇದನ್ನು ಸರಿಪಡಿಸುವ ದೃಷ್ಟಿಯಲ್ಲಿ ನಮ್ಮ ಹೋರಾಟವನ್ನು ನಾನು ಪತ್ರ ಬರೆದಿದ್ದೇನೆ, ಸೆಕ್ರೆಟರಿ ಅವರಿಗೆ ಪತ್ರ ಬರೆದಿದ್ದೇನೆ, ಮಂತ್ರಿಗಳಿಗೂ ಪತ್ರ ಬರೆದಿದ್ದೇನೆ. ಹಾಗಾಗಿ ಪತ್ರ ಬರೆದದ್ದು ನಂತರ ಅದಲ್ಲದೆ ಈಗ ನಂತರ ನಾನು ಮಂತ್ರಿಗಳಿಗೆ ಹೋಗಿ ಮುಖತಃ ಭೇಟಿಯಾಗಿ ಮನವಿಯನ್ನು ಕೊಡ್ತೇನೆ. ಆದರೆ ಮಂತ್ರಿಗಳಿಗೆ ಮನವಿ ಕೊಡಬೇಕಾಗಿಲ್ಲ, ಮಂತ್ರಿಗಳೇ ಮಾಡಿದಂಥ ಆದೇಶಗಳು. ಹಾಗಾಗಿ ನಾನು ಪತ್ರಿಕಾ ಹೇಳಿಕೆ ಕೊಟ್ಟಾಗಲೇ ಮಂತ್ರಿಗಳಿಗೆ ವಿಷಯಗಳು ತಿಳಿದಿರ್ತದೆ. ಹಾಗಾಗಿ ಮಂತ್ರಿಗಳಿಗೆ ಎಲ್ಲೋ ಒಂದು ಕಡೆ ದೈವದ ಬಗ್ಗೆ ಅಥವಾ ಕಾಂಗ್ರೆಸ್ಸಿಗೆ ದೈವದ ಬಗ್ಗೆ ಭಕ್ತಿ ಇದ್ದರೆ ತಕ್ಷಣ ಕ್ಷಮೆಯನ್ನು ಯಾಚಿಸ್ತಾ ಆದಂಥ ತಪ್ಪುಗಳನ್ನು ಸರಿಪಡಿಸ್ಕೊಳ್ಬೇಕು. ತಿರುಗಿ